ಮಕ್ಕಳೇ 10ನೇ ಕ್ಲಾಸ್ ಓದ್ತಾ ಇದ್ದೀರಾ? ಪೋಷಕರೇ ನಿಮ್ಮ ಮಕ್ಕಳು 10ನೇ ಕ್ಲಾಸ್ ಓದ್ತಾ ಇದ್ದಾರಾ? ಏನ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ? ಮುಂದೆ ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಕಲ್ಗೆ ಹೋಗ್ಬೇಕಾ? ಅಕಸ್ಮಾತ್ ಇಂಜಿನಿಯರಿಂಗ್ ಮೆಡಿಕಲ್ ಹೋಗಿಲ್ಲ ಅಂತಂದ್ರೆ ಹೆಂಗೆ ಲೈಫು ಮುಗಿದೋಗುತ್ತಾ ಅಲ್ಲಿಗೆ? 3ನೇ ಡೈಮೆನ್ಷನ್ ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದೀರಾ? ಇಂಜಿನಿಯರಿಂಗ್ ಮೆಡಿಕಲ್ಗೆ ಸಂಪೂರ್ಣವಾಗಿ ಮಕ್ಕಳು ಕೋಚಿಂಗ್ ಪಡ್ಕೊಂಡ ಮೇಲೂ ಕೂಡ ಕೇವಲ 2-3% ಮಕ್ಕಳು ಮಾತ್ರ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಮೆಡಿಕಲ್ಗೆ ನಾವು ಅವರಿಗೆ ಸಂಪೂರ್ಣವಾದ ಕೋಚಿಂಗ್ ನ, ತುಂಬಾ ಹೈ ಲೆವೆಲ್ ಕೋಚಿಂಗ್ ಅನ್ನ ಕೊಡಬೇಕು, ಸತ್ಯ. ಆದರೆ ಜೊತೆಗೆ 3ನೇ ಡೈಮೆನ್ಷನ್ ಅವರಿಗೆ ಟ್ರೈನ್ ಮಾಡಿರುವಂತದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಇವತ್ತಿನ AI ಜಮಾನದಲ್ಲಿ, ಇವತ್ತಿನ ಅತ್ಯಂತ ಹೆಚ್ಚಿರುವ ಡಾಕ್ಟರ್ಗಳ ಸಂಖ್ಯೆ ಒಂದು ಟೈಮಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ 3rd ಡೈಮೆನ್ಷನಲ್ ಕೋಚಿಂಗ್ ನ ಕೊಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದು PU ಕಾಲೇಜು ಆತರ ಕೋಚಿಂಗ್ ಕೊಡ್ತಾ ಇರೋದನ್ನ ನಿಮ್ ಕೈಲಿ ಹೆಸರಿಸಕ್ ಸಾಧ್ಯನಾ? ನನ್ನ ಕೈಲಿ ಹೆಸರಿಸಕ್ ಸಾಧ್ಯ. ಇನ್ಸ್ಪಿರೇಷನ್ PU ಕಾಲೇಜು ಪುತ್ತೂರಲ್ಲಿ ಈ ಒಂದು 3rd ಡೈಮೆನ್ಷನ್ ಎಜುಕೇಶನ್ ಬಗ್ಗೆ, ಮುಂದಿನ ಫ್ಯೂಚರಿಸ್ಟಿಕ್ ಎಜುಕೇಶನ್ ಬಗ್ಗೆ ಮಕ್ಕಳನ್ನ ರೆಡಿ ಮಾಡ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ಕೊಂಡಿದೆ. ಕರ್ನಾಟಕದ ಎಮಿನೆಂಟ್ ಸೈಂಟಿಸ್ಟ್ಗಳ ಜೊತೆಗೆ ಕಾಲೇಜಿಗೆ ಟೈಅಪ್ ಇದೆ. ಕರ್ನಾಟಕದ ಎಮಿನೆಂಟ್ ಸೈಂಟಿಸ್ಟ್ಗಳು ಮೈಸೂರಿನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಒಂದು ಎಕ್ಸ್ಟೆಂಡೆಡ್ ಪಾರ್ಟ್, ಹಾಗೇನೆ ಸೌತ್ ಕೆನರಾದ ಅದ್ಭುತವಾದ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳು, ಮೈಸೂರು ಶೈಲಿಯ ಊಟ ಮತ್ತು ಉಪಚಾರ, ಇದು ಎಲ್ಲವನ್ನು ಒಳಗೊಂಡಂತೆ ಇರುವಂತಹ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜು ನಿಮ್ಮ ಜೀವನದಲ್ಲಿ ಕಲಿಸಿ ನಡೆಸಿ ನಿಮ್ಮ ಬಾಳಿನ ಬೆಳಕನ್ನ ನಿಮ್ಮ ಮಕ್ಕಳು ಕಂಡುಕೊಳ್ಳೋ ಹಾಗೆ ಮಾಡೋದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಸನ್ನದ್ಧವಾಗಿದ್ದೀವಿ. ಖಂಡಿತವಾಗಿ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜಿನ ಭೇಟಿ ಮಾಡೋದನ್ನ ಈ ಸಲ ನೀವು ಅಡ್ಮಿಷನ್ ಮಾಡೋಕ್ ಮುಂಚೆ ಮಿಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಕಾಲೇಜ್ ಭೇಟಿ ನಿಮ್ಮ ಮಕ್ಕಳ ಫ್ಯೂಚರ್ ಅನ್ನ ಸಂಪೂರ್ಣವಾಗಿ ಒಂದು ಉತ್ತಮದ ಕಡೆಗೆ ಕರ್ಕೊಂಡು ಹೋಗುವಂತ ಒಂದು ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತ ಬನ್ನಿ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜ್ಗೆ. ನಮ್ಮ ಇಡೀ ಫ್ಯಾಕಲ್ಟಿ ನಿಮ್ಮ ಬರುವಿಕೆಯನ್ನು ಎದುರು ನೋಡ್ತಾ ಇದ್ದೀವಿ. ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮಪಡಿಸಲಿಕ್ಕೆ ನಾವು ಯಾವತ್ತೂ ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ತಾ, ವೆಲ್ಕಮ್ ಟು ಇನ್ಸ್ಪಿರೇಷನ್ PU ಕಾಲೇಜ್ ಪುತ್ತೂರು. ಥ್ಯಾಂಕ್ ಯು.